ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲರಿಗೂ ನಮ್ಮ ವಾಹಿನಿಗೆ ಆದರದ ಸ್ವಾಗತ. ಇಂದು ನಾವು ಭಾರತದ ಇತಿಹಾಸದ ಅತ್ಯಂತ ಮಹತ್ವಪೂರ್ಣ ಅಧ್ಯಾಯವಾದ ವೇದಗಳ ಕಾಲದ ನಾಗರಿಕತೆಯ ಕುರಿತು ಸಮಗ್ರವಾಗಿ ಚರ್ಚಿಸಲಿದ್ದೇವೆ. ಸಿಂಧೂ ಕಣಿವೆ ನಾಗರಿಕತೆಯ ವೈಭವದ ನಂತರ ಭಾರತದ ಉಪಖಂಡದಲ್ಲಿ ಅರಳಿದ ಈ ಸಂಸ್ಕೃತಿಯು ನಮ್ಮ ಇಂದಿನ ಸಮಾಜ, ಧರ್ಮ, ಸಂಸ್ಕೃತಿ ಮತ್ತು ತತ್ವಜ್ಞಾನದ ಮೂಲಬೇರುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಹಾಗಾದರೆ ಬನ್ನಿ, ಈ ಜ್ಞಾನದ ಸಾಗರದಲ್ಲಿ ಒಟ್ಟಿಗೆ ಪಯಣಿಸಿ ಪರೀಕ್ಷೆಗೆ ಉಪಯುಕ್ತವಾಗುವ ಪ್ರತಿಯೊಂದು ಮುತ್ತನ್ನು ಹೆಕ್ಕಿ ತೆಗೆಯೋಣ. ಆರ್ಯರ ಆಗಮನ ಮತ್ತು ವೈದಿಕ ಸಂಸ್ಕೃತಿಯ ಉಗಮ. ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಸಿಂಧೂ ಕಣಿವೆ ನಾಗರಿಕತೆಯ ನಂತರ ಸುಮಾರು ಕ್ರಿಸ್ತಪೂರ್ವ 2000 ಅವಧಿಯಲ್ಲಿ ಕ್ರಮೇಣವಾಗಿ ಒಂದು ಹೊಸ ಸಂಸ್ಕೃತಿಯು ಚಿಗುರೊಡೆಯಿತು. ಇತಿಹಾಸಕಾರರ ಪ್ರಕಾರ ವಾಯುವ್ಯ ದಿಕ್ಕಿನಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರೆಂಬ ಜನಸಮುದಾಯವು ಈ ನವೀನ ಸಂಸ್ಕೃತಿಯ ಹರಿಕಾರರು ಎಂದು ಅಭಿಪ್ರಾಯಪಡುತ್ತಾರೆ. ಸಿಂಧೂ ಕಣಿವೆಯ ನಾಗರಿಕತೆಯ ನಂತರ ಭಾರತದಲ್ಲಿ ಉದಯಿಸಿದ ಈ ಸಮೃದ್ಧ ಸಂಸ್ಕೃತಿಯನ್ನು ನಾವು ವೇದಗಳ ಕಾಲದ ನಾಗರಿಕತೆ ಎಂದು ಕರೆಯುತ್ತೇವೆ, ಏಕೆಂದರೆ ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಸಿಗುವುದೇ ವೇದಗಳೆಂಬ ಪವಿತ್ರ ಗ್ರಂಥಗಳಿಂದ. ವೇದ ಎಂಬ ಸಂಸ್ಕೃತ ಪದಕ್ಕೆ ಜ್ಞಾನ ಅಥವಾ ತಿಳುವಳಿಕೆ ಎಂಬ ಅರ್ಥವಿದೆ. ಈ ಕಾಲದ ಜನರ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜೀವನ ಶೈಲಿಯನ್ನು ಅರಿಯಲು ವೇದಗಳು ನಮಗೆ ಪ್ರಮುಖ ಆಕರಗಳಾಗಿವೆ. ವಿಶೇಷವಾಗಿ ವೇದಗಳ ಸಾಹಿತ್ಯವನ್ನು ಶ್ರುತಿ ಎಂದು ಪರಿಗಣಿಸಲಾಗಿದ್ದು, ಅಂದರೆ ಇವುಗಳನ್ನು ಗುರುಮುಖೇನ ಕೇಳುವ ಮೂಲಕವೇ ಜ್ಞಾನವನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸಲಾಗುತ್ತಿತ್ತು. ಹಾಗಾದರೆ ಈ ಸಂಸ್ಕೃತಿಯನ್ನು ಕಟ್ಟಿದ ಆರ್ಯರು ಯಾರು? ಅವರು ಎಲ್ಲಿಂದ ಬಂದರು? ಈ ಪ್ರಶ್ನೆಯು ಇತಿಹಾಸಕಾರರಲ್ಲಿ ಬಹಳಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಆರ್ಯರ ಮೂಲದ ಬಗ್ಗೆ ಹಲವಾರು ವಾದಗಳಿವೆ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರ ಮೂಲಸ್ಥಾನ ಮಧ್ಯ ಏಷ್ಯಾ ಆಗಿದ್ದರೆ ಡಾ. ಎ. ಸಿ. ದಾಸ್ ಅವರು ಸಪ್ತಸಿಂಧೂ ಪ್ರದೇಶವನ್ನೇ ಪಂಜಾಬ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಆರ್ಯರ ತವರೂರು ಎಂದು ವಾದಿಸುತ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಟಿಬೆಟ್ ಅನ್ನು ಆರ್ಯರ ಮೂಲನೆಲೆ ಎಂದು ಪ್ರತಿಪಾದಿಸಿದರೆ, ಬಾಲಗಂಗಾಧರ ತಿಲಕರು ತಮ್ಮ ದಿ ಆರ್ಕ್ಟಿಕ್ ಹೋಮ್ ಆಫ್ ವೇದಾಸ್ ಎಂಬ ಪ್ರಖ್ಯಾತ ಗ್ರಂಥದಲ್ಲಿ ಉತ್ತರ ಧ್ರುವವೇ ಆರ್ಯರ ಮೂಲ ಎಂದು ವಾದಿಸಿದ್ದಾರೆ. ಅದೇ ರೀತಿ ಡಾ. ಕಲ್ಲಾ ಅವರು ಕಾಶ್ಮೀರವನ್ನು ಮತ್ತು ಪ್ರಾಧ್ಯಾಪಕ ಪೆಂಕಾರವರು ಜರ್ಮನಿಯ ಬಯಲು ಪ್ರದೇಶವನ್ನು ಸೂಚಿಸಿದ್ದಾರೆ. ಹೀಗೆ ಆರ್ಯರ ಮೂಲದ ಬಗ್ಗೆ ಒಮ್ಮತದ ಅಭಿಪ್ರಾಯವಿಲ್ಲದಿದ್ದರೂ ಅವರು ಭಾರತಕ್ಕೆ ವಲಸೆ ಬಂದು ಇಲ್ಲಿನ ಸ್ಥಳೀಯರೊಂದಿಗೆ ಬೆರೆತು ಒಂದು ಹೊಸ ಮತ್ತು ಭವ್ಯ ಸಂಸ್ಕೃತಿಗೆ ಅಡಿಪಾಯ ಹಾಕಿದರು ಎಂಬುದು ಸ್ಪಷ್ಟ. ವೇದಗಳ ಕಾಲವನ್ನು ನಾವು ಅಧ್ಯಯನದ ಅನುಕೂಲಕ್ಕಾಗಿ 2 ಪ್ರಮುಖ ಭಾಗಗಳಾಗಿ ವಿಂಗಡಿಸುತ್ತೇವೆ. ಪೂರ್ವ ವೇದಗಳ ಕಾಲ ಅಥವಾ ಋಗ್ವೇದ ಕಾಲ, ಕ್ರಿಸ್ತಪೂರ್ವ 1500 ರಿಂದ 1000. ಈ ಅವಧಿಯ ಮಾಹಿತಿಗೆ ಋಗ್ವೇದವೇ ಪ್ರಮುಖ ಆಧಾರವಾಗಿದೆ. ಉತ್ತರ ವೇದಗಳ ಕಾಲ, ಕ್ರಿಸ್ತಪೂರ್ವ 1000 ರಿಂದ 600. ಈ ಕಾಲದ ಅಧ್ಯಯನಕ್ಕೆ ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದಗಳು ಮುಖ್ಯ ಆಕರಗಳಾಗಿವೆ. ಪೂರ್ವ ವೇದಗಳ ಕಾಲ, ಋಗ್ವೇದ ಕಾಲ, ಕ್ರಿಸ್ತಪೂರ್ವ 1500 ರಿಂದ 1000. ಈ ಅವಧಿಯಲ್ಲಿ ಆರ್ಯರು ಮುಖ್ಯವಾಗಿ ಸಪ್ತ ಸಿಂಧೂ ಪ್ರದೇಶದಲ್ಲಿ, ಅಂದರೆ ಸಿಂಧೂ ಮತ್ತು ಅದರ 7 ಉಪನದಿಗಳ ಬಯಲಿನಲ್ಲಿ ವಾಸಿಸುತ್ತಿದ್ದರು. ಪರೀಕ್ಷಾ ದೃಷ್ಟಿಯಿಂದ ಈ ನದಿಗಳ ಪ್ರಾಚೀನ ಹೆಸರುಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕೀಲಂ, ವಿತಸ್ತ, ಚೀನಾಬ್, ಅಸಿಕ್ನಿ, ರಾವಿ, ಪರುಷ್ಣಿ, ಬಿಯಾಸ್, ವಿಪಾಶ, ಸತ್ಲೇಜ್, ಶುತುದ್ರಿ. ಅವರ ಜೀವನ ಸರಳ ಮತ್ತು ಹೆಚ್ಚಾಗಿ ಗ್ರಾಮೀಣ ಸ್ವರೂಪದ್ದಾಗಿತ್ತು, ಹಾಗೂ ಆರ್ಥಿಕತೆಯು ಮುಖ್ಯವಾಗಿ ಪಶುಪಾಲನೆಯನ್ನು ಅವಲಂಬಿಸಿತ್ತು. ಈ ಕಾಲದಲ್ಲಿ ಅವರು ಬಳಸುತ್ತಿದ್ದ ಪ್ರಮುಖ ಲೋಹ ತಾಮ್ರ ಮತ್ತು ಕಂಚು, ಇವನ್ನು ಅವರು ಐಸ್ ಎಂದು ಕರೆಯುತ್ತಿದ್ದರು. ರಾಜಕೀಯ ಜೀವನ, ಪೊಲಿಟಿಕಲ್ ಲೈಫ್. ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯು ಜನ ಎಂಬ ಬುಡಕಟ್ಟು ಆಡಳಿತದಂತಿತ್ತು. ರಾಜ್ಯದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯಲಾಗುತ್ತಿತ್ತು, ಆದರೆ ಅವನು ಸರ್ವಾಧಿಕಾರಿಯಾಗಿರಲಿಲ್ಲ. ರಾಜನ ಅಧಿಕಾರಕ್ಕೆ ಸಭಾ, ಹಿರಿಯರ ಸಭೆ ಮತ್ತು ಸಮಿತಿ, ಜನರ ಸಭೆ ಎಂಬ ಬುಡಕಟ್ಟು ಸಭೆಗಳ ನಿಯಂತ್ರಣವಿತ್ತು. ಈ ಕಾಲದಲ್ಲಿ ನಡೆದ ಅತ್ಯಂತ ಪ್ರಮುಖ ರಾಜಕೀಯ ಘಟನೆಯೆಂದರೆ ದಶರಾಜ್ಞ ಯುದ್ಧ ಅಥವಾ 10 ರಾಜರ ಕದನ. ಋಗ್ವೇದದ 7ನೇ ಮಂಡಲದಲ್ಲಿ ಉಲ್ಲೇಖವಾಗಿರುವ ಈ ಯುದ್ಧವು ಭರತ ಪಂಗಡದ ರಾಜನಾದ ಸುದಾಸನಿಗೂ ಮತ್ತು 10 ಇತರ ರಾಜರ ಒಕ್ಕೂಟಕ್ಕೂ ನಡುವೆ ಪರುಷ್ಣಿ, ರಾವಿ ನದಿಯ ದಂಡೆಯ ಮೇಲೆ ನಡೆಯಿತು. ಈ ಯುದ್ಧದಲ್ಲಿ ಸುದಾಸನು ಭರ್ಜರಿ ಜಯವನ್ನು ಸಾಧಿಸಿದನು, ಇದು ಭರತ ಪಂಗಡದ ಪ್ರಾಬಲ್ಯಕ್ಕೆ ಕಾರಣವಾಯಿತು.
ಸಾಮಾಜಿಕ ಜೀವನ ಸೋಷಿಯಲ್ ಲೈಫ್. ಸಮಾಜವು ಪಿತೃಪ್ರಧಾನ ವ್ಯವಸ್ಥೆಯನ್ನು ಹೊಂದಿದ್ದು ಕುಟುಂಬ ಅಥವಾ ಕುಲವು ಸಮಾಜದ ಮೂಲ ಘಟಕವಾಗಿತ್ತು. ಈ ಕಾಲದ ವರ್ಣ ವ್ಯವಸ್ಥೆಯು ಬಹಳ ವಿಶಿಷ್ಟವಾಗಿತ್ತು. ಅದು ವೃತ್ತಿಯ ಆಧಾರದ ಮೇಲೆ ನಿರ್ಧಾರವಾಗುತ್ತಿತ್ತೇ ಹೊರತು ಹುಟ್ಟಿನಿಂದಲ್ಲ. ಋಗ್ವೇದದ 10ನೇ ಮಂಡಲದಲ್ಲಿ ಬರುವ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳ ಉಲ್ಲೇಖ ಮೊದಲ ಬಾರಿಗೆ ಕಂಡುಬರುತ್ತದೆ. ಮಹಿಳೆಯರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವಿತ್ತು. ಅವರು ಶಿಕ್ಷಣ ಪಡೆಯಬಹುದಿತ್ತು ಮತ್ತು ಸಭಾ ಸಮಿತಿಗಳಲ್ಲಿ ಭಾಗವಹಿಸಬಹುದಿತ್ತು. ದೋಷ, ಅಪಾಲ, ಲೋಪಾಮುದ್ರ ಮತ್ತು ವಿಶ್ವವಾರ ಅವರಂತಹ ಮಹಿಳಾ ವಿದ್ವಾಂಸರು ಋಗ್ವೇದದ ಕೆಲವು ಸೂಕ್ತಗಳನ್ನು ರಚಿಸಿದ್ದಾರೆ ಎಂಬುದು ಅವರ ವಿದ್ವತ್ತಿಗೆ ಸಾಕ್ಷಿಯಾಗಿದೆ. ಆರ್ಥಿಕ ಜೀವನ ಇಕನಾಮಿಕ್ ಲೈಫ್. ಆರ್ಥಿಕತೆಯು ಮುಖ್ಯವಾಗಿ ಪಶುಪಾಲನೆಯನ್ನು ಅವಲಂಬಿಸಿತ್ತು ಮತ್ತು ಹಸುಗಳೇ ಪ್ರಮುಖ ಸಂಪತ್ತಾಗಿದ್ದವು. ಯುದ್ಧಗಳನ್ನು ಕೂಡ ಹೆಚ್ಚಾಗಿ ಹಸುಗಳಿಗಾಗಿಯೇ ನಡೆಸಲಾಗುತ್ತಿತ್ತು. ಇದನ್ನು ಗವಿಷ್ಠಿ ಹಸುಗಳಿಗಾಗಿ ಹುಡುಕಾಟ ಎನ್ನಲಾಗುತ್ತಿತ್ತು. ಕೃಷಿಯು 2ನೇ ಪ್ರಮುಖ ವೃತ್ತಿಯಾಗಿತ್ತು ಮತ್ತು ಬಾರ್ಲಿ ಯವ ಅವರ ಮುಖ್ಯ ಬೆಳೆಯಾಗಿತ್ತು. ಈ ಕಾಲದಲ್ಲಿ ಜನರು ರಾಜನಿಗೆ ಸ್ವಯಂಪ್ರೇರಿತವಾಗಿ ನೀಡುತ್ತಿದ್ದ ಕಾಣಿಕೆಯನ್ನು ಬಲಿ ಎಂದು ಕರೆಯಲಾಗುತ್ತಿತ್ತು. ಧಾರ್ಮಿಕ ಜೀವನ ರಿಲಿಜಿಯಸ್ ಸಿಸ್ಟಮ್. ಆರ್ಯರು ಪ್ರಕೃತಿಯ ಶಕ್ತಿಗಳಾದ ಇಂದ್ರ ಯುದ್ಧ ಮತ್ತು ಮಳೆಯ ದೇವರು, ಅಗ್ನಿ ಬೆಂಕಿಯ ದೇವರು, ವರುಣ ನೀರಿನ ದೇವರು ಮತ್ತು ಸೂರ್ಯನನ್ನು ಆರಾಧಿಸುತ್ತಿದ್ದರು. ಯಜ್ಞಗಳನ್ನು ಮಾಡುವ ಮೂಲಕ ಮತ್ತು ಸ್ತೋತ್ರಗಳನ್ನು ಪಠಿಸುವ ಮೂಲಕ ದೇವತೆಗಳನ್ನು ಪೂಜಿಸುತ್ತಿದ್ದರು. ಈ ಕಾಲದಲ್ಲಿ ಮೂರ್ತಿ ಪೂಜೆ ಅಥವಾ ದೇವಾಲಯಗಳು ಅಸ್ತಿತ್ವದಲ್ಲಿರಲಿಲ್ಲ. ಉತ್ತರ ವೇದಗಳ ಕಾಲ ಕ್ರಿಸ್ತ ಪೂರ್ವ 1000 ರಿಂದ 600. ಪೂರ್ವ ವೇದಗಳ ಕಾಲದಿಂದ ಉತ್ತರ ವೇದಗಳ ಕಾಲಕ್ಕೆ ಬರುವಷ್ಟರಲ್ಲಿ ಆರ್ಯರ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾದವು. ಅವರು ಸಪ್ತಸಿಂಧೂ ಪ್ರದೇಶದಿಂದ ಪೂರ್ವಕ್ಕೆ ಚಲಿಸಿ ಗಂಗಾ ಯಮುನಾ ಬಯಲು ಪ್ರದೇಶದಲ್ಲಿ ನೆಲೆಸಿದರು. ಈ ಕಾಲದ ಅತಿದೊಡ್ಡ ಆವಿಷ್ಕಾರವೆಂದರೆ ಕಬ್ಬಿಣದ ಬಳಕೆ. ಸುಮಾರು ಕ್ರಿಸ್ತ ಪೂರ್ವ 1000ರಲ್ಲಿ ಉತ್ತರ ಪ್ರದೇಶದ ಅತ್ರಂಜಿಕೆರಾದಲ್ಲಿ ಕಬ್ಬಿಣದ ಬಳಕೆಯ ಪ್ರಾಚೀನ ಕುರುಹುಗಳು ಪತ್ತೆಯಾಗಿವೆ. ಕಬ್ಬಿಣವನ್ನು ಶ್ಯಾಮ ಅಯಸ್ ಅಥವಾ ಕೃಷ್ಣ ಅಯಸ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದು ಕೃಷಿ ಹಾಗೂ ಸಮಾಜದ ಮೇಲೆ ಅಪಾರ ಪರಿಣಾಮ ಬೀರಿತು. ರಾಜಕೀಯ ಜೀವನ ಪೊಲಿಟಿಕಲ್ ಲೈಫ್. ಚಿಕ್ಕ ಬುಡಕಟ್ಟು ರಾಜ್ಯಗಳಾದ ಜನಗಳು ಒಗ್ಗೂಡಿ ಜನಪದಗಳೆಂಬ ದೊಡ್ಡ ಪ್ರಾದೇಶಿಕ ರಾಜ್ಯಗಳು ಉದಯಿಸಿದವು. ರಾಜನ ಅಧಿಕಾರ ಮತ್ತು ಪ್ರತಿಷ್ಠೆ ಗಣನೀಯವಾಗಿ ಹೆಚ್ಚಾಯಿತು ಮತ್ತು ರಾಜಪದವಿಯು ವಂಶಪಾರಂಪರಿಕವಾಯಿತು. ರಾಜರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಮತ್ತು ರಾಜಸೂಯದಂತಹ ಬೃಹತ್ ಯಾಗಗಳನ್ನು ನಡೆಸಲು ಪ್ರಾರಂಭಿಸಿದರು. ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು. ಸಾಮಾಜಿಕ ಜೀವನ ಸೋಷಿಯಲ್ ಲೈಫ್. ಸಮಾಜವು ಹೆಚ್ಚು ಸಂಕೀರ್ಣವಾಯಿತು. ವರ್ಣ ವ್ಯವಸ್ಥೆಯು ಹುಟ್ಟಿನ ಆಧಾರದ ಮೇಲೆ ನಿರ್ಧಾರವಾಗತೊಡಗಿತು ಮತ್ತು ಕಠಿಣವಾಯಿತು. ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಸಮಾಜದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು. ಮಹಿಳೆಯರ ಸ್ಥಾನಮಾನದಲ್ಲಿ ಗಣನೀಯ ಕುಸಿತ ಕಂಡುಬಂತು. ಅವರಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸುವ ಹಕ್ಕನ್ನು ನಿರಾಕರಿಸಲಾಯಿತು. ಆದಾಗ್ಯೂ ಈ ಕಾಲದಲ್ಲಿಯೂ ಗಾರ್ಗಿ ಮತ್ತು ಮೈತ್ರೇಯಿ ಅವರಂತಹ ಮೇಧಾವಿ ಮಹಿಳಾ ವಿದ್ವಾಂಸರಿದ್ದರು ಎಂಬುದು ಗಮನಾರ್ಹ. ಜೀವನವನ್ನು 4 ಹಂತಗಳಾಗಿ ವಿಂಗಡಿಸುವ ಆಶ್ರಮ ಪದ್ಧತಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಜಾರಿಗೆ ಬಂದಿತು. ಆರ್ಥಿಕ ಜೀವನ ಇಕನಾಮಿಕ್ ಲೈಫ್. ಕಬ್ಬಿಣದ ನೇಗಿಲುಗಳ ಬಳಕೆಯಿಂದಾಗಿ ಅರಣ್ಯಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸಿ ಕೃಷಿ ಆರ್ಥಿಕತೆಯ ಮುಖ್ಯ ಚಟುವಟಿಕೆಯಾಯಿತು. ಅಕ್ಕಿ, ವ್ರೀಹಿ ಮತ್ತು ಗೋಧಿ ಅವರ ಪ್ರಮುಖ ಬೆಳೆಗಳಾದವು. ಪೂರ್ವ ವೇದಗಳ ಕಾಲದಲ್ಲಿ ಸ್ವಯಂಪ್ರೇರಿತ ಕಾಣಿಕೆಯಾಗಿದ್ದ ಬಲಿಯು ಈ ಕಾಲದಲ್ಲಿ ಕಡ್ಡಾಯ ತೆರಿಗೆಯಾಗಿ ಮಾರ್ಪಟ್ಟಿತು. ಧಾರ್ಮಿಕ ಜೀವನ ರಿಲಿಜಿಯಸ್ ಲೈಫ್. ಧಾರ್ಮಿಕ ಆಚರಣೆಗಳಲ್ಲಿ ಸಂಕೀರ್ಣವಾದ ಆಚರಣೆಗಳು ಮತ್ತು ಯಜ್ಞಗಳ ಪ್ರಾಬಲ್ಯ ಹೆಚ್ಚಾಯಿತು. ಇಂದ್ರ ಮತ್ತು ಅಗ್ನಿಯಂತಹ ಹಳೆಯ ದೇವತೆಗಳ ಪ್ರಾಮುಖ್ಯತೆ ಕಡಿಮೆಯಾಗಿ ಅವರ ಸ್ಥಾನದಲ್ಲಿ ಸೃಷ್ಟಿಕರ್ತ ಪ್ರಜಾಪತಿ ಬ್ರಹ್ಮ, ರಕ್ಷಕ ವಿಷ್ಣು ಮತ್ತು ಲಯಕಾರ ರುದ್ರ ಶಿವ ಪ್ರಾಮುಖ್ಯತೆ ಪಡೆದರು. ಇದೇ ಸಮಯದಲ್ಲಿ ಯಜ್ಞಗಳ ಆಚರಣೆಗಳನ್ನು ಪ್ರಶ್ನಿಸಿ ಜ್ಞಾನಕ್ಕೆ ಪ್ರಾಮುಖ್ಯತೆ ನೀಡುವ ಉಪನಿಷತ್ತುಗಳ ತತ್ವಜ್ಞಾನವು ಬೆಳೆಯಿತು. ಇದು ಆತ್ಮ, ಬ್ರಹ್ಮ ಮತ್ತು ಮೋಕ್ಷದಂತಹ ಗಹನವಾದ ಪರಿಕಲ್ಪನೆಗಳನ್ನು ಚರ್ಚಿಸಿತು. ವೇದಗಳ ಕಾಲದ ಸಾಹಿತ್ಯ ಮತ್ತು ತತ್ವಜ್ಞಾನ. ವೇದಗಳ ಸಾಹಿತ್ಯವು ಜ್ಞಾನದ ಬೃಹತ್ ಭಂಡಾರವಾಗಿದೆ. ವೇದಗಳು, ಸಂಹಿತೆಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ
ಬ್ರಾಹ್ಮಣಗಳು, ವೇದಗಳ ಗದ್ಯ ರೂಪದ ವ್ಯಾಖ್ಯಾನಗಳು, ಆರಣ್ಯಕಗಳು, ಯಜ್ಞಗಳ ಹಿಂದಿನ ತಾತ್ವಿಕ ಮತ್ತು ರಹಸ್ಯ ಅರ್ಥಗಳನ್ನು ಚರ್ಚಿಸುವ ಅರಣ್ಯ ಗ್ರಂಥಗಳು. ಉಪನಿಷತ್ತುಗಳು, ವೇದಾಂತ ಎಂದೂ ಕರೆಯಲ್ಪಡುವ ಇವು ಭಾರತೀಯ ತತ್ವಜ್ಞಾನದ ಮೂಲಾಧಾರಗಳಾಗಿವೆ. ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಸತ್ಯಮೇವ ಜಯತೆಯನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಉಪನಿಷತ್ತುಗಳ ಜೊತೆಗೆ ಭಾರತೀಯ ತತ್ವಜ್ಞಾನದ 6 ಪ್ರಮುಖ ಶಾಖೆಗಳಾದ ಷಡ್ದರ್ಶನಗಳು ಕೂಡ ಈ ಕಾಲದಲ್ಲಿ ರೂಪುಗೊಂಡವು. ಸಾಂಖ್ಯದರ್ಶನ ಕಪಿಲ ಮುನಿ, ಯೋಗದರ್ಶನ ಪತಂಜಲಿ, ನ್ಯಾಯದರ್ಶನ ಗೌತಮ ಋಷಿ, ವೈಶೇಷಿಕ ದರ್ಶನ ಕಣಾದ, ಪೂರ್ವ ಮೀಮಾಂಸೆ ಜೈಮಿನಿ, ಉತ್ತರ ಮೀಮಾಂಸೆ ವೇದಾಂತ ಬಾದರಾಯಣ. ಇವುಗಳ ಜೊತೆಗೆ ವೇದಾಂಗಗಳು, ಪುರಾಣಗಳು ಮತ್ತು ರಾಮಾಯಣ ಹಾಗೂ ಮಹಾಭಾರತ ಎಂಬ ಮಹಾಕಾವ್ಯಗಳು ಈ ಕಾಲದ ಜ್ಞಾನ ಪರಂಪರೆಯ ಇತರ ಮೈಲಿಗಲ್ಲುಗಳಾಗಿವೆ. ಸ್ನೇಹಿತರೆ, ಇದು ವೇದಗಳ ಕಾಲದ ನಾಗರಿಕತೆಯ ಒಂದು ಸಮಗ್ರ ನೋಟ. ಈ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಹಾಗೂ ಅವರ ಶ್ರೀಮಂತ ಸಾಹಿತ್ಯವು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದೆ. ಪರೀಕ್ಷೆಯ ದೃಷ್ಟಿಯಿಂದ ಪೂರ್ವ ಮತ್ತು ಉತ್ತರ ವೇದಗಳ ಕಾಲದ ನಡುವಿನ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಮಾಹಿತಿಯನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಮುಂದಿನ ಪರೀಕ್ಷೆಗಳಿಗೆ ಸಿದ್ಧರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.